ಹೂವು ಇದನ್ನು ಬರೀ ಹೂವು ಅಂತ ನೋಡಬಾರ್ದು. ಇದು ಭೂಮಿ, ಆಕಾಶ ಅಥವಾ ಮಾನವನ ಲೋಕ, ದೇವಲೋಕ ಸೇರಿಸುವಂತಹ ಒಂದು ಸುಂದರವಾದ ಒಂದು ಹಾರ. ಇದು ಹಾರನೇ ಯಾಕೆ, ಇದು ಎಲ್ಲಿ ಹಾರ ಆದ ತಕ್ಷಣ ಒಂದು ಮಂಡಲ ಸೃಷ್ಟಿ ಮಾಡುತ್ತಿದೆ. ಇದರಿಂದ ಒಂದು ಆರಾ ಫಾರ್ಮ್ ಆಗುತ್ತೆ. ಎಲ್ಲಿ ಹೂವಿದೆ ಆ ಹೂವು ಈ ಪೃಥ್ವಿಯ ಎಲ್ಲ ಕ್ವಾಲಿಟಿ ಇದೆ ಇದರೊಳಗೆ. ಪೃಥ್ವಿಯಿಂದ ಅರಳಿದ್ದು. ಇದರಲ್ಲಿ ಲೈಫ್ ಇದೆ, ವೈಬ್ರೇಷನ್ ಇದೆ, ಇದರದೇ ಆದ ಒಂದು ಮ್ಯೂಸಿಕ್ ಇದೆ, ಫ್ರಾಗ್ರೆನ್ಸ್ ಇದೆ, ಇದರಲ್ಲಿ ಒಂದು ರಸ ಇದೆ, ಇದರಲ್ಲಿ ಜೇನಿದೆ, ರಸ ನೋಡೋದಕ್ಕೆ ಸುಂದರವಾಗಿದೆ, ಕಣ್ಣಿಗೆ ಹಿತವಾಗಿದೆ, ಮೂಗಿಗೆ ಸುವಾಸನೆ ಇದೆ. ಇದರ ಮ್ಯೂಸಿಕ್ಕೇ ಮ್ಯೂಸಿಕ್ಕು. ಒಂದು ಸುಮಧುರವಾದ ಒಂದು ಪ್ರೇಮದ ಸೂಚನೆ ಕೊಡುತ್ತೆ ಇದು. ಪ್ರೇಮವನ್ನು ತೋರಿಸ್ಬೇಕಾದ್ರೆ, ಭಕ್ತಿಯನ್ನು ತೋರಿಸ್ಬೇಕಾದ್ರೆ ಹೂವನ್ನು ನಾವು ಆಫರ್ ಮಾಡ್ತೀವಿ ದೇವರಿಗೆ, ಗುರುಗಳಿಗೆಲ್ಲ. ಸಾಮಾನ್ಯವಾಗಿ ಇದು ಬರೀ ಅಲಂಕಾರಕ್ಕಲ್ಲ ಅಥವಾ ಇದು ರಿಚುವಲ್ ಅಲ್ಲ, ಎರಡಕ್ಕೂ ಮೀರಿದ್ದು. ಇದು ಯಾವಾಗ ಕೊಡ್ತಾರೆ, ಹೃದಯವನ್ನು ಕೊಟ್ಟಿರ್ತಾರೆ, ಪ್ರೀತಿ ಕೊಟ್ಟಿರ್ತಾರೆ, ನಮ್ಮ ಎಮೋಷನ್ ಕೊಟ್ಟಿರ್ತಾರೆ, ಎಲ್ಲದರ ಸಂಕೇತ ಹೂವು. ಅದರಿಂದ ಹೂವನ್ನು ಭಾಳ ಒಳ್ಳೆ ಟ್ರೆಷರ್ ಅಂತ, ಒಂದು ಒಳ್ಳೆ ಗಿಫ್ಟ್ ಪರಮಾತ್ಮ ಈ ಭೂಮಿನಲ್ಲಿ ಇದನ್ನು ನಮಗೆಲ್ಲರಿಗೂ ಒಂಥರ ಈ ಎಲ್ಲ ಅನುಭವಿಸೋಕೆ ಕೊಟ್ಟಿದ್ದಾನೆ. ಎಲ್ಲ ಎಷ್ಟೊಂದು ಮೆಸೇಜ್ ಇದೆ ಹೂವಿನಲ್ಲಿ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಒಂದೇ ಸತಿಗೆ ಯೋಗದಲ್ಲಿ ಆ ಇಂಟಿಗ್ರೇಟೆಡ್ ಫೀಲಿಂಗ್ ಕೊಡೋದು ಹೂವು. ಹಾಗೆ ಒಂದು ದೀಪ ಹಚ್ಚಿಟ್ರೆ ಅದೇ ಥರನೇ ದೀಪದಲ್ಲಿ ಅಷ್ಟೊಂದು ಮೆಸೇಜ್ ಇದೆ. ದೀಪ, ಹೂವು ಎಲ್ಲಿರುತ್ತೆ ಅಲ್ಲಿ ಪೂಜೆ ಆಗಿದೆ ಅಂತ. ಅಲ್ಲಿ ಮನಸ್ಸನ್ನು ಸೂರೆಗೊಳ್ಳುವಂಥ, ಹೃದಯವನ್ನು ಸೂರೆಗೊಳ್ಳುವಂಥ ಶಕ್ತಿ ಈ ಮಂಗಳ ವಸ್ತುಗಳಿಗೆ, ಮಂಗಳವಾದ ಒಂದು ಈ ಸಾಮಗ್ರಿಗಳಿಗಿದೆ. ಅದರಿಂದ ನಾವು ಪರಮಾತ್ಮನ ಪೂಜೆ ಮಾಡಬೇಕಾದ್ರೆ ಹೂವು ಫ್ರೆಶ್ ಆಗಿರೋ ಹೂವು, ಕಾಗದದ ಹೂವಲ್ಲ, ಬಟ್ಟೆ ಹೂವಲ್ಲ, ಫ್ರೆಶ್ ಆಗಿರೋ ಹೂವು, ಪತ್ರೆ, ಸುಗಂಧ ಭರಿತವಾದ ಪತ್ರೆ, ಒಳ್ಳೆಯ ಸುವಾಸನೆ ಇರುವ ಮುದ್ಕಡ್ಡಿ, ದೀಪ, ಒಳ್ಳೆ ನೈವೇದ್ಯ, ಪರಮಾತ್ಮನಿಗೆ ಹಣ್ಣು, ಇದೆಲ್ಲ ಅರ್ಪಿಸೋದು ನಮ್ಮ ಪ್ರೇಮವನ್ನು ನಮ್ಮಲ್ಲಿ ಹೆಚ್ಚಿಸೋದಕ್ಕೆ. ಎಂಥ ಒಂದು ಸಂಬಂಧ ಬೆಳೆಯುತ್ತೆ ಹೂ ಕೊಟ್ಟು. ನಾವು ಹೂ ಕೊಟ್ಟು, ಹೂ ಹಾಕಿ ಸಂಬಂಧನ ನಾವು ಹೆಚ್ಚಿಸ್ಕೊಳ್ತೀವಿ. ಎಲ್ಲಿ ಹೂವಿರುತ್ತೋ ಅಲ್ಲಿ ವಾತಾವರಣ, ಅಲ್ಲಿ ಸಂಬಂಧ, ಎಲ್ಲವೂ ಯಾವಾಗಲೂ ಒಂದು ಸೆಲೆಬ್ರೇಷನ್ ಸಮಾರಂಭವನ್ನು ಎಲ್ಲರಿಗೂ ಮೂಡಿಸುತ್ತೆ. ಹೂವು ಸದಾಕಾಲ ಅದನ್ನು ನೋಡಿದ್ರೆ ಬರೀ ಒಂದು ಅಲಂಕಾರ ಪದಾರ್ಥ ಅಂತ ಅಂದ್ಕೋಬೇಡಿ. ಪರಮಾತ್ಮನೇ ನಮಗೆ ಕೊಟ್ಟ ಅನುಗ್ರಹ ಅಂದ್ಕೊಂಡು ಕಣ್ಣು ಬತ್ಕೊಂಡಾಗ ಏನೋ ಒಂದು ಫೀಲ್ ಆಗುತ್ತೆ. ಇದು ಎಷ್ಟೊತ್ತು ನಮ್ಮ ಜೊತೆಲಿರುತ್ತೆ ಅಷ್ಟೊತ್ತೂ ಸುಮಧುರವಾದ ಒಂದು ಅನುಭವ ಆಗುತ್ತೆ. ಅದರಿಂದ ಹೂವು ಸಾಮಾನ್ಯವಾದದ್ದಲ್ಲ, ಅದು ದೇವಲೋಕದಿಂದ ನಮಗೆ ಬಂದಿತ್ತು.